ಆಮೇಲೆ ಸುನಿ ಸರ್ ಅಂತ ಹೇಳಿದ್ರು. ನೀವು ಗೂಗಲ್ ಮಾಡಿರ್ತೀರಾ, ಏನ್ ಗೊತ್ತಿರಲ್ಲ. ನಾನು ಯೂಶಲಿ ರಿಮೇಕ್ ಮಾಡಲ್ಲ, ಹಂಗಾದ್ರೆ ಹೇಟು ಮಾಡಲ್ಲ ಅಂತಲ್ಲ. ಅನುರಾಗ ಮಧುರ ನಿಮಗೆ ಯಾರು ಇಷ್ಟ ಆಗುತ್ತೆ? ನೀವು ಇದೊಂದೇ ಕ್ವಶನ್ ಇಟ್ಕೊಂಡಿದ್ರೆ ಅವತ್ತಿಂದ ಫಸ್ಟ್ ಇಂದ ಇವ್ನಿಗೆ ಯಾವ ಹೀರೋಯಿನ್ ಇಷ್ಟ ಅಂತ. ಎರಡು ಸೌಂದರ್ಯನೇ ಅಂದ್ರೆ ನಾನು ಸುಳ್ಳು ಹೇಳ್ತಿಲ್ಲ, ಹೇಳಿದ್ರೆ ಶಾಕ್ ಆಗ್ತೀರಾ, ನಾನು ಯಾರನ್ನೂ ಲೋವೇ ಮಾಡಿಲ್ಲ. ಪನ್ನೀರ್ ಫನ್ 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 ಪನ್ನೀರ್ ಫಸ್ಟ್ ನೈಟ್ ಅಂದ್ರೆ ಜನ ಬಂದೇ ಬರ್ತಾರೆ ನೋಡಕ್ಕೆ. ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ KFI ಇನ್ಸೈಡರ್. ನಾನು ನಾಗಪುರ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನಮ್ಮ ಜೊತೆ ಸಿಂಪಲ್ ಸುನಿ ಸರ್ ಇದ್ದಾರೆ. ನೋಡಿ ಎಷ್ಟು ಸಿಂಪಲ್ ಆಗಿ ಬಂದು ನಾನು ಕೂಡ ಸಿಂಪಲ್ ಆಗಿದ್ದೀನಿ, ಇವ್ರ ಜೊತೆ ಕೂತಿದ್ದೀನಿ. ಸಿಂಪಲ್ ಸುನಿ ಸರ್ ಇದ್ದಾರೆ. ಇವಾಗ ಸ್ವಾತಿ ಸ್ಟರ್ ಮೇಡಮ್ ಇಂಟರ್ವ್ಯೂನ ನಮ್ಮ ಚಾನಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಂಪಲ್ ಸುನಿ ಸರೇ ಮಾಡ್ತಾ ಇದ್ದಾರೆ. ಶುರು ಮಾಡಿ ಸರ್. ಮೇಡಮ್ KFI ಇನ್ಸೈಡರ್ಗೆ ನಾನು ಸ್ವಾಗತ. ಶುರು ಮೇಡಮ್, ಫಸ್ಟ್ ಟೈಮ್ ಹಿಂಗೆ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಫಿಲಮ್ ಡೈರೆಕ್ಟರ್ದು ಅಂದರೆ ನಿಮ್ಮ ಸಮ್ ಕೋಆರ್ಡಿನೇಟರ್ ಥ್ರೂ ಈ ರೀತಿ ಒಂದು ಕ್ಯಾರೆಕ್ಟರ್ಗೆ ಹಿಂಗೆ ಹುಡುಕ್ತಾ ಇದ್ದಾರೆ ಅಂತ ನಿಮ್ಗೆ ಕಾಲ್ ಬಂದಿರುತ್ತೆ. ಹಾಗೆ ಏನು ಅನಿಸ್ತು? ಫಸ್ಟ್ ಕೇಳಿದೆ ಯಾರು ಡೈರೆಕ್ಟರ್ ಅಂತ, ಆಮೇಲೆ ಸುನಿ ಸರ್ ಅಂತ ಹೇಳಿದ್ರು. ನೀವು ಗೂಗಲ್ ಮಾಡಿರ್ತೀರಾ, ಏನ್ ಗೊತ್ತಿರಲ್ಲ, ಯಾರು ಸುನಿ ಅಂತ ಗೂಗಲ್ ಮಾಡಿರ್ತೀರಾ? ಇಲ್ಲ, ಆಮೇಲೆ ನೋಡಿದೆ, ಮೂವೀಸ್ ಎಲ್ಲ ನೋಡಿದೆ. ಇದು ಫಸ್ಟ್ ಚಮಕ್, ಆಪರೇಷನಲ್ ಮೇಲೆ ಅದೆಲ್ಲ ನೋಡಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಆಲ್ವೇಸ್ ಒಂದು ರಾಮ್ ಕಾಮ್ ಲವ್ ಸ್ಟೋರಿ ಥರ ಫ್ಯಾಮಿಲಿ ಸ್ಟೋರಿ, ಅದರಲ್ಲಿ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಇಟ್, ಬಿಕಾಸ್ ಅದೊಂದು ಹೌಸ್ ಹೋಲ್ಡ್ ನೇಮ್ ಆಗುತ್ತೆ. ಆ್ಯಂಡ್ ಒಂದು 10 ವರ್ಷ 20 ವರ್ಷ ಆಮೇಲೂ ಒಬ್ಬರು ಇಫ್ ಯು ವಾಂಟ್ ಟು ವಾಚ್ ಒಂದು ಈವ್ನಿಂಗ್ ಕೂತ್ಕೊಂಡು ಫ್ಯಾಮಿಲಿ ಜೊತೆ ನೋಡಬೇಕು ಅಂದರೆ ನಾವು ಆಟೋಮ್ಯಾಟಿಕಾಗಿ ಆ ಮೂವಿ ಸೆಲೆಕ್ಟ್ ಮಾಡ್ತೇವಲ್ಲ. ಸೊ ಅದರಿಂದ ತುಂಬ ಇಷ್ಟ ಆಯಿತು. ಬಟ್ ನಾನು ಡೈರೆಕ್ಟರ್ ಕೇಳಿದೆ, ಇದು 10 ವರ್ಷ ಆದ್ಮೇಲೆ ನೋಡೋದಲ್ಲ, ಇಮಿಡಿಯೇಟ್ ಥಿಯೇಟರ್ ಹೋಗಿ ನೋಡಿ ನೀವು ದಯವಿಟ್ಟು. 10 ವರ್ಷ ಆದ್ಮೇಲೆ ಇದು ಒಳ್ಳೆ ಸಿನಿಮಾ ಅಂತ ದಯವಿಟ್ಟು ಬೇಡ, ನೀವು 8th 9th ನೋಡಿ ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ ಸಾಕು. ಸೊ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಏನಿಸ್ತು? ಅದು ತುಂಬ ಕನೆಕ್ಟಿಂಗ್ ಸ್ಕ್ರಿಪ್ಟ್ ಆಗಿತ್ತು ಸರ್. ಫಸ್ಟು ಜರ್ನಲಿಸ್ಟ್, ನಾನು ಜರ್ನಲಿಸಮ್ ಸ್ಟೂಡೆಂಟು, ಸೊ ಅದು ತುಂಬ ರಿಲೇಟ್ ಆಗಿತ್ತು. ಆ್ಯಂಡ್ ವೆರಿ ಬೋಲ್ಡ್, ಔಟ್ಸ್ಪೋಕನ್, ಅದು ತುಂಬ ರಿಲೇಟ್ ಆಯಿತು. ರಿಯಲ್ ಲೈಫಲ್ಲಿ ನಾನು ಹಂಗೆ ಇದ್ದೀನಿ, ಒಂದು 50-60% ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ. ಸೊ ಅದೇ ತುಂಬ ಖುಷಿ ಆಯಿತು. ನಾನು ಯೂಶಲಿ ರಿಮೇಕ್ ಮಾಡಲ್ಲ, ಹಂಗಾದ್ರೆ ಹೇಟು ಮಾಡಲ್ಲ ಅಂತಲ್ಲ. ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ನಮ್ಮ ಹೀರೋನ ಇಷ್ಟಪಡಬೇಕು ಅಂತಲೂ ನಾವು ನೋಡಿರ್ತೀವಿ. ಸೊ ಆ ಕಾರಣಕ್ಕೆ ನಾನು ಹೇಟು ಮಾಡಲ್ಲ. ಬಟ್ ನಾನು ಬೇಸಿಕಲಿ ರೈಟರ್ ಆಗಿರೋದು, ರಿಮೇಕ್ ಮಾಡಲ್ಲ. ಬಟ್ ಈ ಕ್ವಶನ್ನ ರಿಮೇಕ್ ತೊಗೊತಾ ಇದ್ದೀನಿ, ಈ ಕ್ವಶನ್ ಕೇಳೋದನ್ನ. ಯಾಕಂದರೆ ಈ ಕ್ವಶನ್ ಎಲ್ಲರಿಗೂ ಗೊತ್ತು ಕನ್ನಡ ಆಡಿಯನ್ಸ್ಗೆ, ಬಟ್ ನಿಮಗೆ ಗೊತ್ತಿಲ್ಲ ಅನ್ಕೊತೀನಿ. ಗಿಡದಲ್ಲಿ ಮತ್ತು ಮರದಲ್ಲಿ ಬಿಡದೇ ಇರೋ ಕಾಯಿ ಯಾವುದು? ಗಿಡದಲ್ಲಿ ಮತ್ತೆ ಮರದಲ್ಲಿ ಬಿಡದೇ ಇರೋ ಕಾಯಿ ಯಾವುದು? ಕ್ಲೂ ಕೊಡಿ ಸರ್. ಯೂಶಲಿ ವೆಜ್ ಪೀಪಲ್ ಯೂಸ್ ಮಾಡಿರ್ತೀರ, ನೀವು ವೆಜ್ ಅಲ್ವಾ? ನೀವು ಯೂಸ್ ಮಾಡಿರ್ತೀರ, ಎಲ್ಲರೂ ಯೂಸ್ ಮಾಡಿರ್ತಾರೆ. ಗೊತ್ತಿಲ್ಲ. ಇದಕ್ಕೆ ಆನ್ಸರ್ ಬಂದು ನೀವೇ ಹೇಳಿ ಸರ್. ನಾನು ಹೇಳ, ಮನಸ್ಸು ದೇವರು ನಮ್ಮನ್ನ ಚೆನ್ನಾಗಿಟ್ರೆ ಸಾಕು, ಮರ ಗಿಡ ಯಾಕೆ ಅಂತ ಯಾರೋ ಒಬ್ರು ಹೇಳಿ ತುಂಬ ವೈರಲ್ ಆಗಿದೆ. ಬಟ್ ನೀವು ಊಟದಲ್ಲಿ ಯೂಸ್ ಮಾಡ್ತೀರಾ, ಊಟದಲ್ಲಿ ಅದಿದ್ರೆ ಚಂದ, ಊಟಕ್ಕೆ ಅದಿದ್ರೆ ಚಂದ. ಗೊತ್ತಿಲ್ಲ. ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅದಿದ್ರೆ ಚಂದ. ಬಟ್ ಮೇ ಬಿ ನನಗೆ ಪ್ರಾಪರ್ ಕನ್ನಡ ವರ್ಡ್ ಊಟಕ್ಕೆ ಟೇಸ್ಟ್ ಏನಾದರೂ ಮಿಸ್ ಮ್ಯಾಚ್ ಆದರೆ ಅದನ್ನ ಉಪ್ಪು, ಇನ್ನೊಂಚೂರು ಉಪ್ಪಿನ ಪಕ್ಕನೇ ಇದೆ ಕನ್ನಡದಲ್ಲಿ. ಉಪ್ಪಿನಕಾಯಿ. ಓ, ಇವಾಗಲೇ ಅರ್ಥ ಆಯ್ತು. ಗಿಡದಲ್ಲಿ ಮರದಲ್ಲಿ ಬಿಡದೇ ಇರೋ ಕಾಯಿ ಉಪ್ಪಿನಕಾಯಿ. ನೋಡಿ, ಉಪ್ಪಿನಕಾಯಿ ಮನ್ಸು ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ತಾರೆ. ಬಟ್ ಕ್ವಶನ್ಗೆ ಆನ್ಸರ್ ಉಪ್ಪಿನಕಾಯಿ. ಓಕೆ, ಬೇರೆ ಇನ್ನೇನು ಕೇಳಬೇಕು? ನಾನು ನಿಮ್ಮನ್ನ ಕೇಳ್ತೀನಿ, ಒಂದು 2-3 ಕ್ವೆಶ್ಚನ್ಸ್ ಕೇಳಿ. ಕೇಳಿ. ಅನುರಾಗ ಮಧುರ ನಿಮಗೆ ಯಾರು ಇಷ್ಟ ಆಗುತ್ತೆ? ಅಫ್ಕೋರ್ಸ್ ಮಧುರ ಡ್ರೀಮ್ ಗರ್ಲ್, ಒಂದು ಡ್ರೀಮ್ ಥರ. ಅದು ಅಚೀವ್ ಆಗುತ್ತೋ ಬಿಡುತ್ತೆ, ನಾನು ಫಿಲಮ್ ನೋಡಿದೆ ಹೇಳೋಕ್ಕಾಗಲ್ಲ. ಅನುರಾಗ ಲೈಫು. ಸೊ ಯಾರಿಷ್ಟನ ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತೀನಿ, ನಾನು ಹೇಳ್ತೀನಿ ಬೇಕಾದ್ರೆ. ಖಂಡಿತ ಹೇಳ್ಬೇಕಿದು. ಓಕೆ, ಹೇಳ್ತೀನಿ. ಈಗ ಏನು ಅಂದರೆ ನಾನು ಹೇಳ್ಬೋದು, ಈಗ ಅನುರಾಗ ಅಂತ ಹೇಳ್ಬೋದು ನಿಮ್ಮ ಖುಷಿಗೆ. ನಾಳೆ ಮಧುರ ನಾನು ಫೋನ್ ಇತ್ತಲ್ಲ, ಸೊ ಅವರು ಪ್ರಮೋಷನ್ ಬೇಕು, ನೀವು ಬೇಕು. ಸೊ ಈಗಿಲ್ಲ, ಬಟ್ ಹೇಳ್ತೀನಿ. ಅಫ್ಕೋರ್ಸ್ ಡ್ರೀಮ್ ಗರ್ಲ್ಗೆ ಇಷ್ಟ ಆಗ್ತಾರೆ, ಬಟ್ ನಾವು ಲೈಫ್ ಯಾವುದು ಅದನ್ನು ಜೀವಿಸ್ತೀವಿ. ನೀವು ಇದೊಂದೇ ಕ್ವಶನ್ ಇಟ್ಕೊಂಡಿದ್ರೆ ಅವತ್ತಿಂದ ಫಸ್ಟ್ ಇಂದ ಇವ್ನಿಗೆ ಯಾವ ಹೀರೋಯಿನ್ ಇಷ್ಟ ಅಂತ. ಹೀರೋಯಿನ್ ಇಲ್ಲ, ಕ್ಯಾರೆಕ್ಟರ್. ಅದೇ ಮಧುರ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ.
ನಿಮ್ಮ ರಿಯಲ್ ಲೈಫಲ್ಲಿ ಅನುರಾಗ ಥರ ಯಾರಾದ್ರು ಇದ್ದಾರ? ಎರಡು ಸೌಂದರ್ಯನೇ. ಅಂದರೆ ನಾನು ಸುಳ್ಳು ಹೇಳ್ತಿಲ್ಲ, ಒಂದು ಪ್ರಾಕ್ಟಿಕಲ್ ಆಗಿ ತುಂಬ ಹಾರ್ಡ್ ಹಿಟ್ಟಿಂಗ್ ಥರ ಏನೋ ಇದ್ದಾಳೆ. ಒಂದು ಲವ್ ಮ್ಯಾರೇಜ್ ಆಗಿರೋ ಡ್ರೀಮ್ ಗರ್ಲ್ ಕೂಡ ಅವಳೆ. ಬಟ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮ್ಮ ಕಾಲೇಜ್ ಟೈಮಲ್ಲಿ? ಇಲ್ಲ, ನಂದು ಹೇಳಿದ್ರೆ ಶಾಕ್ ಆಗ್ತೀರಾ, ನಾನು ಯಾರನ್ನೂ ಲವೇ ಮಾಡಿಲ್ಲ. ಲವ್ ಮಾಡಿದವರು ಒಂದು ಹುಡುಗಿ, ಅವರೇ ಮದುವೆ ಅದು. ಇದ್ದಿದ್ರೆ ಇನ್ನೊಂದು 2-3 ಸ್ಕ್ರಿಪ್ಟ್ಗಳು ಜಾಸ್ತಿ ಬಂದಿರೋದು. ನಿಮ್ಮ ಮೂವಿ ಎವ್ರಿ ಡೈರೆಕ್ಟರಿಗೆ ಒಂದು ಇದಿರುತ್ತೆ, ನಮ್ಮ ಮೂವಿಯಲ್ಲಿ ಇದು ಖಂಡಿತ ಇರಬೇಕು, ಸೆಂಟಿಮೆಂಟಲಿ ಒಂದು ಏನಾದರೂ ದೇವರು ಫೋಟೋ ಇರಬೇಕು ಆ ಥರ ಇರುತ್ತೆ. ನಿಮಗೆ ಏನಾದರೂ ಸೆಂಟಿಮೆಂಟ್? ಫನ್ ಇರಬೇಕು. ಫನ್ ಇರಲ್ಲ. ಆ ರೀತಿ ತೋರ್ಸಕ್ಕೆ ನನಗೆ ಹೆಸರೊಟ್ಟ ಶೂಟ್ ಮಾಡಬೇಕು ಅಂತ ಆಸೆ ಅಷ್ಟೇ. ಹೆಸರೊಟ್ಟಲ್ಲಿ ಒಂದು ಶಾರ್ಟ್ ಇಡಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಫಿಲಮು ಶೂಟ್ ಮಾಡಿದ್ದೀನಿ ಅಲ್ಲಿ. ಎಲ್ಲ ಫಿಲಮು ಶೂಟ್ ಮಾಡಿದ್ದೀನಿ. ಸೊ ಈ ಟೈಟಲ್ ನಿಮ್ಮ ಫೇವ್ರೆಟ್ ಟೈಟಲ್ ಸರ್? ಸೊ ನೀವು ತುಂಬ 10 years ಆಗಿ ಅಂದರೆ ಫಸ್ಟ್ ಫಿಲಮ್ ಟೈಟಲ್ ಇಟ್ಟಿದ್ದಲ್ಲ, ನಾನು ಇಮ್ಯಾಜಿನ್ ಮಾಡಿದ್ದೆ ಈ ಟೈಟಲ್ ಸ್ಕ್ರೀನ್ ಮೇಲೆ ಬರುತ್ತೆ, ಹಿಂಗೆ ಜನ ಒಂದು ಸರಳ ಪ್ರಮುಖತೆ ನೋಡಿದ ಸೂಪರ್ ಆಗಿದೆ ಈ ರೀತಿ ಮಾತಾಡ್ತಾರೆ, ಇವೆಲ್ಲ ಇಮ್ಯಾಜಿನೇಷನು. ಫಸ್ಟ್ ಫಿಲಮ್ ಹಿಂಗೆ ಮಿಸ್ ಆಗೋಯ್ತಲ್ಲ, ಸೊ ಅದು ನೋಡೋಣ ಅಂತ. ಬಟ್ ಆದರೆ ನಿಮ್ಮ ರಿಯಲ್ ಲೈಫಲ್ಲಿ ನಿಮ್ಮ ಪ್ರೇಮ ಕತೆ ಸರಳವಾದ ಪ್ರೇಮ ಕಥೆಯ? ಇಲ್ಲ, ತುಂಬ ವಿರಳವ. ಸಿನಿಮಾ ಸ್ಕ್ರಿಪ್ಟ್ಗಿಂತ ಟ್ವಿಸ್ಟ್ಗಳಿದೆ ನನ್ನ ಲೈಫಲ್ಲಿ. ಅದು ಯಾವಾಗ ನಾವು ಸ್ಕ್ರೀನಲ್ಲಿ ನೋಡುವುದು? ಅದಕ್ಕೆ ತುಂಬ ಜನದ ಪರ್ಮಿಷನ್ ಬೇಕು, ಸೊ ಅದಕ್ಕೆ ಕಷ್ಟ. ಅದಕ್ಕೆ ನಾನು ಹೀರೋಯಿನ ಸರ್ ಬಂದರೆ ಬೇಜಾರಾಗ್ಬಿಟ್ಟು ಹೇಳಿದ್ರೆ ಅದಕ್ಕೆ ಇನ್ನು ಅಂದರೆ ಬೇರೆ ಥರದ ಕ್ಯಾರೆಕ್ಟರ್ಸ್ ಅವು. ಸ್ಟಾರ್ಟಿಂಗ್ 2 ಅಫ್ಕೋರ್ಸ್ ಮದುವೆ ಆದಮೇಲೆ ಆ ರೀತಿ ತೀರಾ. ಬಟ್ ಸ್ಟಾರ್ಟಿಂಗ್ ನಾವು ಲವ್ ಲೈಫ್ಗೆ ಹೋದಾಗ ಈಗ ತುಂಬ ಬೇರೆ ಥರದ ಕ್ಯಾರೆಕ್ಟರ್ ಅವೆರಡು. ಒಬ್ಬ ಅಫ್ಕೋರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾನೆ ಒಬ್ಬನ ಲೈಫು, ಇನ್ನೊಂದು ಲಾವು. ಇಲ್ಲ, ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊತೀನಿ. ಇಲ್ಲ, ಯೂಶಲಿ ಇವಾಗ ಡೈರೆಕ್ಟರ್ಸ್ ಆಕ್ಟರ್ಸ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಕ್ಟರ್ಸ್ ಆಗ್ತಾರೆ. ಸೊ ನೀವು ಯಾವಾಗ? ಇಲ್ಲ, ಈಗ ಸದ್ಯಕ್ಕೆ ಮಾಡೋ ಕೆಲಸನೇ ಕರೆಕ್ಟಾಗಿ ಮಾಡ್ಗುರು ಅಂತವ್ರೆಲ್ಲ ಕಾಮೆಂಟ್ಸ್. ಆಕ್ಟಿಂಗ್ ಚಾನ್ಸ್ ಬರುತ್ತಾ? ಆಕ್ಟಿಂಗ್ ತುಂಬಾ ಜನ ಕೇಳ್ತಾರೆ. ಇಲ್ಲಿ ಕನ್ನಡ ಆರ್ ಪ್ಯಾನ್ ಇಂಡಿಯಾ? ಇಲ್ಲ, ಕನ್ನಡದ ಪ್ಯಾನ್ ಇಂಡಿಯಾ ಸರ್ ಯಾರಿಗೆ ಗೊತ್ತು. ಕನ್ನಡದ ತುಂಬ ಜನ ಕೇಳ್ತಾರೆ. ಯೂಶಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೇಳ್ತಾರೆ, ಯಾಕಂದ್ರೆ ನಾನು ಆ್ಯಕ್ಟ್ ಮಾಡ್ತಿರ್ತೀನಲ್ಲ ಸೆಟ್ಟಲ್ಲಿ, ಅವರು ಡೈರೆಕ್ಷನ್ ಮಾಡಬೇಕಾದ್ರೆ ಕೇಳ್ತಾರೆ. ನಂಗೆ ಸೆಕೆಂಡ್ ಫಿಲಮಿಂದನೇ ಕೇಳ್ತಿದ್ರು. ಸೊ ನಾನು ಆ್ಯಕ್ಟಿಂಗ್ ಸೀರಿಯಸ್ ಆಗಿ ತೊಗೊಂಡ್ರೆ ಇಷ್ಟು ದಪ್ಪ ಆಗ್ತಿರ್ಲಿಲ್ಲ. ಬಟ್ ಏನು ರೋಲ್ ಮಾಡಬೇಕು ಅಂತ ಇಷ್ಟ ಇದೆ ಸರ್? ನಾನು ವಿಜಯ್ ಸೇತುಪತಿ ಸರ್ ಮಾಡ್ತಾರಲ್ಲ ಆ ರೀತಿ ವಿಲನ್ ಅನ್ನೋದಕ್ಕಿಂತ ಆಂಟಿ ಹೀರೋ ಥರ ಸಮಥಿಂಗ್ ಲೈಕ್ ಇದು ವಿಕ್ರಮ್ ವೇದ ನಿಮಗೆ ಸೂಟ್ ಆಗುತ್ತೆ ಆಕ್ಚುಲಿ. ಅಂದ್ರೆ ತುಂಬಾ ಜನ ಹೇಳಿದ್ರು ನನಗೆ. ಯಾವ ಹೀರೋಯಿನ್ ತರ ಇವಾಗ ಒಂದು ರೊಮ್ಯಾಂಟಿಕ್ ಫಿಲ್ಮ್ ಮಾಡ್ಬೇಕಂದ್ರೆ ಯಾರು ಹೀರೋಯಿನ್ ಜೊತೆ? ಇಲ್ಲ, ರೊಮ್ಯಾಂಟಿಕ್ಗೆ ನನಗೂ ಸೂಟ್ ಆಗಲ್ಲ. ನೀವು ಲವ್ ಮ್ಯಾರೇಜ್ ಬರೆಯೋದು ಓಕೆ, ಇದು ಓಕೆ ಅಲ್ಲ. ನಾನು ಕಲ್ಪಿಸ್ಕೊಳಕ್ಕೆ ನೀವು ಸರಿ ಡೈರೆಕ್ಷನ್ ಕೇಳಿದ್ರ? ಇಲ್ಲ, ಹೀರೋ ಆಗಿ ರೊಮ್ಯಾಂಟಿಕ್ ಹೀರೋ ತರ ನನಗೆ ಯಾವತ್ತೂ ನನಗೆ ನಾನು ಅನಿಸಿಲ್ಲ. ನಾನೊಬ್ಬ ತುಂಬ ಮಾಸು ಅಲ್ಲ, ಏನು ಬೇರೆ ಥರದ್ದು ಅಂತ ಅಂದರೆ ಇಮ್ಯಾಜಿನ್ ಬಂದರೆ ಹಂಗೆ. ಆಪರೇಷನಲ್ ಮೇಲೆ ನೋಡಿದ್ರ ಕೈಂಡ್ ಆಫ್ ಕೋಕಿ. ಓಕೆ, ಸೊ ಚಮಕಲ್ಲಿ ಒಂದು ಫಸ್ಟ್ ನೈಟ್ ಸೀನು, ಇದರಲ್ಲಿ ಟೀಸರ್, ಅತಿಶಯ ಟೀಸರಲ್ಲಿ ಫಸ್ಟ್ ನೈಟ್ ಅಂತದೆ, ಅದೇನು ಸರ್, ಏನು ಕನೆಕ್ಷನ್? ಇಲ್ಲ, ಫಸ್ಟ್ ನೈಟ್ ಅಂದರೆ ಜನ ಬಂದೇ ಬರ್ತಾರೆ ನೋಡೋಕ್ಕೆ, ಬನ್ನಿ ತೋರಿಸ್ತೀವಿ, ಅದೊಂದೇ ಅಷ್ಟೇ, ಬೇರೇನೂ ಇಲ್ವಾ? ಏನಿಲ್ಲ. ಅಲ್ಲ, ಅತಿಶಯ ಕ್ಯಾರೆಕ್ಟರೈಸೇಷನ್ ಹೇಳ್ತಾ ನಮ್ಗೆ ಎಲ್ಲೆಲ್ಲಿ ಯೂಶಲಿ ಎಡಿಟರ್ ಪಿಕ್ ಮಾಡ್ತಾನೆ ಆ ಶಾರ್ಟ್ಸ್ಗಳು. ನಾನು ಕಾಂಟೆಂಟ್ ಹೇಳ್ತೀನಿ ಈ ರೀತಿ ಯಾಕೆ ಅಂತ, ಸೊ ಅವ್ನಿಗೆ ಎಲ್ಲೆಲ್ಲಿ ರಿಯಾಕ್ಷನ್ಸ್ ಬೇಕೋ ಅಲ್ಲಿ ಪಿಕ್ ಮಾಡಿರ್ತಾನೆ. ಥ್ಯಾಂಕ್ ಯು.